ಗ್ರಾಸರಿ ಟಾಸ್ಕ್ ಬರಲ್ಲ. ಭವ್ಯ ಅವರೊಂದು ರೀಸನ್ ಕೊಡ್ತಾರೆ, ಹಾಡು ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು. ಆ ವಿಚಾರದಲ್ಲಿ ಹನುಮಂತಣ್ಣ ಇದ್ರೊಳಗಿದ್ರೆ ಬೆಟರ್. ನನ್ಗಿನ್ನ ಬೆಸ್ಟ್ ಅವ್ರು ಇದ್ದಾರೆ. ಎಲ್ಲಾದ್ರಲ್ಲೂ ಸಾಮರ್ಥ್ಯ ಇರೋರು ಈ ಕಪ್ ಗೆಲ್ಬೇಕು ಭವ್ಯ. ಸೊ ಯು ಡಿಕ್ಲೇರ್ಡ್ ಯುವರ್ ಸೆಲ್ಫ್ ನಾಟ್ ಸೋ ಫಿಟ್. ತ್ರಿವಿಕ್ರಮ್ ಹೇಳಿ ಸ್ಟೇಟ್ಮೆಂಟ್ ನಾನೇನು ಅಂತ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಅಪ್ಪರ್ ಹ್ಯಾಂಡ್ ನೀವು ಆಡಿ ಇಷ್ಟು ವಾರ ನಾವು ಊಟ ಹಾಕಿವಿ, ನೀವಾರ ಗೆದ್ದು ಊಟ ಹಾಕ್ರಿ ಅನ್ನೋ ಮಾತಂದ್ರು ಸರ್. ಏನಂತ ಸ್ಟೇಟ್ಮೆಂಟ್ ಹೇಳಿಲ್ಲ ನಾನು ನಿಮ್ಗೆ. ಹಲೋ, ಒಂದು ಕೆಲಸ ಮಾಡಿ, ನೀವು ಮಾತಾಡ್ತಾರೆ. ಸರಿ ವೀಕ್ಷಕರು ನಮಸ್ಕಾರ. ಬಿಗ್ ಬಾಸ್ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಸೀಸನ್ ನಲ್ಲಿ ಇದುವರೆಗೆ ಅಗ್ರೆಸಿವ್ ಆಗಿ ಕಾಣಿಸಿಕೊಳ್ಳದೇ ಇದ್ದಂತಹ ಕಿಚ್ಚ ಸುದೀಪ್ ಏನು ಈ ಸೀಸನ್ ನಡೀತಾ ಇದೆ ಇದರಲ್ಲಿ ಬಹಳಷ್ಟು ಅಗ್ರೆಸಿವ್ ಆಗಿ ಕಾಣಿಸಿಕೊಳ್ತಾ ಇದ್ರು. ಸೊ ಇವತ್ತಿನ ಪ್ರೋಮೋದಲ್ಲಿ ಕೂಡ ಇದನ್ನೇ ತೋರಿಸಿದ್ದಾರೆ. ಸೊ ತ್ರಿವಿಕ್ರಮ್ ಮೇಲೆ ಕಿಚ್ಚ ಸುದೀಪ್ ಕೋಪಗೊಂಡು ಅಲ್ಲಿಂದ ಎದ್ದು ಹೋಗಿರುವಂತಹ ಒಂದು ಘಟನೆಯನ್ನ ನೀವು ನೋಡಿರ್ಬೋದು. ಸೊ ಕಿಚ್ಚ ಸುದೀಪ್ ಅಲ್ಲಿಂದ ಎದ್ದು ಹೋಗ್ತಾರೆ. ರೀಸನ್ ಏನು ಅಂತ ಕೇಳಿದ್ರೆ ತ್ರಿವಿಕ್ರಮ್ ಮತ್ತು ಮಂಜುವಿನ ನಡುವೆ ಕೆಲವೊಂದು ವಾದ ಆಗ್ತಾ ಇರುತ್ತೆ. ನಾನು ಹೀಗೆ ಮಾಡಿಲ್ಲ, ನಾನು ಹೀಗೆ ಮಾತಾಡಿಲ್ಲ ಅನ್ನುವಂಥ ಕೆಲವೊಂದು ವಾದಗಳು ಬರುತ್ತೆ. ಸೊ ವಾದಗಳು ಬಂದಾಗ ತ್ರಿವಿಕ್ರಮ್ ಅಲ್ಲೊಂದು ಚೂರು ಒರಟಾಗಿ ರಿಯಾಕ್ಟ್ ಆಗ್ತಾರೆ. ಈ ರಿಯಾಕ್ಟ್ ಆಗುವಂತಹ ಟೈಮ್ನಲ್ಲಿ ಕಿಚ್ಚ ಸುದೀಪ್ ಒಂದು ಮಾತನ್ನ ಹೇಳ್ತಾರೆ, ನೀವೇ ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ ಅನ್ನುವಂಥ ಮಾತಿನೊಂದಿಗೆ ಅವರ ಆ ಶೋ ಇಂದ ಎಕ್ಸಿಟ್ ಆಗುವ ಹಾಗೆ ಒಂದು ಪ್ರೋಮೋವನ್ನ ಈಗಾಗಲೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಅವ್ರೇನಾದ್ರು ಆ ಶೋನಿಂದ ಅಲ್ಲಿಂದ ಎಕ್ಸಿಟ್ ಆಗಿದ್ದೇ ಆದ್ರೆ ಇವಾಗ ಏನ್ ಟೈಮ್ ಡ್ಯೂರೇಷನ್ ಅಲ್ಲಿ ಬಿಗ್ ಬಾಸ್ ನಡೀತಿದ್ರೆ ನೋಡಿ, ನಿಮಗೆ ಏನೆಲ್ಲ ಟಿವಿಯಲ್ಲಿ ಕಾಣಿಸ್ತಾ ಇದೆ ಅದು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಅದರ ಜೊತೆಗೆ ಇನ್ ಕೇಸ್ ಅವ್ರು ರಿಟರ್ನ್ ಬಂದ್ರೆ ಒಂದು ಆಡಿಯನ್ಸ್ ಗಳಿಗೆ ಇದೆಲ್ಲ ಜೋಕ್ ತರ ಕಾಣ್ಬೋದು. ರಿಯಾಲಿಟಿ ಶೋ ಏನಿದೆ ನೋಡಿ, ಅದು ರಿಯಾಲಿಟಿ ಅಲ್ಲ, ರೀಲ್ ಶೋ ಆಗಿ ಕಾಣ್ಬೋದು. ಇದರ ಜೊತೆಗೆ ಏನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ರು, ಈ ಫ್ಯಾಮಿಲಿ ಮೆಂಬರ್ಸ್ ಬಂದ ನಂತರ ಬಹುತೇಕ ಏನು ಕಂಟೆಸ್ಟೆಂಟ್ಗಳಿದ್ದಾರೆ ನೋಡಿ, ಅವರ ಆಟದ ವೈಖರಿ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಹೇಗೆ ಚೇಂಜ್ ಆಗಿದೆ ಅಂತ ಕೇಳಿದ್ರೆ, ಭವ್ಯಾಗೆ, ಅದರ ಜೊತೆಗೆ ತ್ರಿವಿಕ್ರಮ್ಗೆ, ಇನ್ನು ಗೌತಮಿಗೆ, ಮಂಜುಗೆ, ಹನುಮಂತುಗೆ, ಹಾಗೇನೆ ರಜತ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ಇವರಿಗೆಲ್ಲರಿಗೂ ತಮ್ಮ ತಮ್ಮ ಮನೆಯವರು ಕೆಲವೊಂದು ಹಿತ ಸಲಹೆಗಳನ್ನ ಕೊಟ್ಟಿದ್ರು. ಯಾರನ್ನ ಬಿಡಬೇಕು, ಯಾರನ್ನ ಮಾತಾಡಿಸ್ಬೇಕು, ಯಾರ ಸಲಹೆಗಳನ್ನ ಕೇಳಬೇಕು ಅನ್ನುವಂಥ ಕೆಲವೊಂದು ಸಲಹೆಗಳನ್ನ ಕೊಟ್ಟು ಹೋಗಿದ್ರು. ಈ ಕೊಟ್ಟು ಹೋದ ನಂತರ ಇವ್ರುಗಳು ಅವರದ್ದೇ ಆಟವನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಈ ಲವ್ ಸ್ಟೋರಿಗಳಾಗಿರ್ಬೋದು, ಫ್ರೆಂಡ್ಶಿಪ್ ಸ್ಟೋರಿಗಳಾಗಿರ್ಬೋದು, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟ ಹಾಗೆ ಕಾಣ್ತಾ ಇದೆ. ಹಾಗೇನೆ ಚೈತ್ರ ಕುಂದಾಪುರರವರನ್ನ ಪ್ರತಿ ವಾರ ರೋಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೈತಿದ್ದಾರೆ ಅನ್ನುವಂಥ ಮಾತಿಗೆ ಮೇ ಬಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಪ್ರೋಮೋವನ್ನ ತೋರಿಸಿದ್ದಾರೆ. ಸೊ ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೇನೆ ಈ ರಿಯಾಲಿಟಿ ಶೋ ಏನಿದೆ ನೋಡಿ, ಸ್ವಲ್ಪ ವರ್ಸ್ಟ್ ಆಗಿ ಕಾಣ್ತಾ ಇತ್ತು. ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಜನಗಳಿಗೆ ಸಿಗ್ತಾ ಇರಲಿಲ್ಲ. ಸೊ ಜನಗಳು ಅಷ್ಟೇ, ನಾವು ಎಂಟರ್ಟೈನ್ಮೆಂಟ್ ಅನ್ನ ಕೇಳ್ತಾ ಇದೀವಿ, ಬಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನ ಆಡಿದ್ರು. ಜಸ್ಟ್ ಇಲ್ಲಿ ವಾರ ಆಗ್ತಿದೆ ಅಷ್ಟೇ, ಇನ್ನು ಕೆಲವೊಂದು ಮಾತುಗಳು ಬರುತ್ತೆ, ಜಗಳ ಆಗುತ್ತೆ, ಇಷ್ಟೇ ಇದೆ ಈ ಶೋನಲ್ಲಿ ಅನ್ನುವಂಥ ಕೆಲವೊಂದು ಜನರ ಮನಸ್ಸು ಮೇ ಬಿ ಚೇಂಜ್ ಆಗಿರ್ಬೋದು. ಕಳೆದ ವಾರ ಐಶ್ವರ್ಯರವರಿಗೆ ಕೆಲವೊಂದು ವಿದಾಯ ಏನು ಹೇಳಿದ್ರು ನೋಡಿ, ಅದು ತುಂಬಾನೇ ಹೈಲೈಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ವಾರನೂ ಮೇ ಬಿ ಈ ಪ್ರೋಮೋನು ಕೂಡ ಇದೇ ರೀತಿ ಇರ್ಬೋದು ಅನ್ನೋದು ನಮ್ಮ ಅನಿಸಿಕೆ ಅಷ್ಟೇ. ಅಲ್ಲಿಗೆ ಕ್ವಿಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ನಾಳೆನೂ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಇರಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಶೂಟಿಂಗ್ ಆಗಿರೋ ರೀಸನ್ ಇಂದ ನಾಳೆ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಇರಲ್ಲ. ಅದರ ಜೊತೆಗೆ ತ್ರಿವಿಕ್ರಮ್ಗೆ ಇದುವರೆಗೂ ಸ್ವಲ್ಪ ಕಮ್ಮಿನೇ ಕ್ಲಾಸ್ ತಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಈ ವಾರ ತ್ರಿವಿಕ್ರಮ್ ರವರಿಗೆ ಕ್ಲಾಸ್ ತಗೋತಾರಾ ಅಥವಾ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. Like, share, comment, subscribe. May I go now?